ಆಯಿಲ್ ಪುಲ್ಲಿಂಗ್ ಅಭ್ಯಾಸ ಮಾಡಿ. ಸಣ್ಣ ವಯಸ್ಸು ಮಕ್ಕಳಿಂದಾನೇ ಅದನ್ನು ಇನ್ಕಲ್ಕೇಟ್ ಮಾಡ್ಕೊಂಬಿಡಿ ಆ ಹ್ಯಾಬಿಟನ್ನ. ಬೆಳಗ್ಗೆ ಎದ್ದು ಹಲ್ಲೆಲ್ಲ ತಿಕ್ಕೊಂಡಿದ್ಮೇಲೆ ಬಾಯಲ್ಲಿ ಎಣ್ಣೆ ಇಟ್ಕೊಳ್ಳೋದು, ಇದಕ್ಕೆ ಕವಳ ಅಥವಾ ಗಂಡೂಷ ಅಂತ ಕರಿತೀವಿ ನಾವು. ಈ ಕವಳ ಗಂಡೂಷದಲ್ಲಿ ಹಲವಾರು ಬೇರೆ ಬೇರೆ ಲಿಕ್ವಿಡ್ಸ್ ಕೂಡ ಇಟ್ಕೊಬೋದು. ಒಂದು ಯುನೈಟೆಡ್ ಸ್ಟೇಟ್ಸಲ್ಲಿ ಒಂದು ರಿಸರ್ಚ್ ಆಯಿತು. ನೀವು ಪಬ್ಮೆಡ್ ಅಂತ ಒಂದು ಪಬ್ಲಿಕೇಶನ್ ಜಾಗ ಇದೆ, ಅಲ್ಲಿ ನೀವು ಜಸ್ಟ್ ತ್ರಿಫಲಾ ಮೌತ್ ವಾಶ್ ಅಂತ ಗೂಗಲ್ ಸರ್ಚ್ ಮಾಡಿಬಿಡಿ. ಪಬ್ಮೆಡ್ಡಲ್ಲಿ ಎಷ್ಟು ನಿಮಗೆ ರಿಸರ್ಚ್ ಪೇಪರ್ಸ್ ಬರುತ್ತೆ ಅಂದರೆ, ನಮ್ಮ ತ್ರಿಫಲ ಕಷಾಯದಿಂದ ಮೌತ್ ವಾಶ್ ಮಾಡೋದು ಯಾವ ಮಾರ್ಕೆಟಲ್ಲಿ ಸಿಗ ಆ್ಯಂಟಿ ಬ್ಯಾಕ್ಟೀರಿಯಲ್ ಏನೇನೋ ಲಿಕ್ವಿಡ್ಸ್ ಬರ್ತಾರೆ ನೋಡಿ, ಅದ್ರಗಿಂತ ಎಲ್ಲ ಇನ್ನೂ ಹೆಲ್ಪ್ಫುಲ್ ಆಗಿರೋದು ತ್ರಿಫಲ ಕಷಾಯ. ಆ ತ್ರಿಫಲ ಕಷಾಯ ಎಲ್ಲ ಥರದ್ದು ನಿಮ್ಮ ಹಲ್ಲು, ಗಮ್ಸು, ಓರಲ್ಲು ಎಲ್ಲ ಥರದ ಸಮಸ್ಯೆನ ಪ್ರಿವೆನ್ಷನ್ ಮಾಡುತ್ತೆ. ಈಗ ಈ ಬಾಯಿ ಹುಣ್ಣುಗಳು, ಅದೇ ಜಿಂಜಿವೈಟಿಸ್ಗಳು ಇವೆಲ್ಲ ತುಂಬ ಜಾಸ್ತಿ ಆಗ್ತಾ ಇದೆ. ಈ ತ್ರಿಫಲ ಕಷಾಯದಲ್ಲಿ ನೀವು ಬಾಯಿ ಮುಕ್ಕುಳಿಸ್ಕೊಳ್ಳೋದು, ತ್ರಿಫಲ ಕಷಾಯದ ಗಂಡೂಷ ಸುಮ್ಮನೆ ಬಾಯಲ್ಲಿ ಇಟ್ಕೊಂಡಿರೋದು ಅಭ್ಯಾಸ ಮಾಡ್ಕೊಂಬಂದರೆ, ಈ ನಮ್ಮ ದೇಶದ ಆಯುರ್ವೇದದ್ದು ಮೆನ್ಷನ್ ಮಾಡ್ತಾ ಇರೋದು ತ್ರಿಫಲ ಕಷಾಯ ಸಾಕಷ್ಟು ರ್ಯಾಂಡಮೈಸ್ಡ್ ಕಂಟ್ರೋಲ್ ಟ್ರಯಲ್ ಆಗಿದೆ. ಈ ಮೌತ್ ವಾಷಸ್ಗಿಂತ ಇದೇ ಶ್ರೇಷ್ಠ. ಹೆಂಗೆ ಮಾಡ್ಕೊಳ್ಳೋದು ಮನೆಯಲ್ಲಿ? ಒಂದು 2-3 ಸ್ಪೂನು ತ್ರಿಫಲ ಚೂರ್ಣ ತಗೊಂಡು 1 ಲೀಟರ್ ನೀರಿಗೆ ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ, ಅದು ಕುದಿತಾ 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 1/4 ಭಾಗಕ್ಕಾಗತ್ತೆ. ಸೊ 1 ಲೀಟರ್ ಇರೋದು 250 ml ಇಳಿಸಿ, ಅದನ್ನು ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಮನೇಲಿರೋರೆಲ್ಲ ಅದನ್ನು ಉಪಯೋಗಿಸಿ ಮೌತ್ ವಾಶ್ ಆಗಿ ದಿವ್ಸಕ್ಕೆ 1 ಸಲ ಮಾಡಿ. ನೀವು 2 ಸಲ ಮಾಡ್ತೀರಾ ಅಂದರೆ ಅತ್ಯುತ್ತಮ. ಈ ತ್ರಿಫಲ ಕಷಾಯದ್ದು ಮೌತ್ ವಾಶು ನೀವು ಬೆಳಗ್ಗೆ ಹೊತ್ತು ಎದ್ದಾಗ ಮಾಡ್ಕೊತಾ ಬಂದರೆ ಯಾವ ಥರದ್ದು ಬಾಯಿ ಹುಣ್ಣುಗಳು ಬರಲ್ಲ, ಯಾವ ಥರದ್ದು ಈ ಇನ್ಫೆಕ್ಷನ್, ಹಲ್ಗಳ ಇನ್ಫೆಕ್ಷನ್ನು ಅವೆಲ್ಲ ಬರಲ್ಲ. ಇದು ತುಂಬ ನ್ಯಾಚುರಲ್ ಆ್ಯಂಟಿಬಯೋಟಿಕ್ ಅಂತಲೇ ಕರಿಬೋದು ನಾವು. ಅಷ್ಟು ಚೆನ್ನಾಗಿ ಹೆಲ್ಪ್ ಆಗುತ್ತೆ ಈ ತ್ರಿಫಲ ಕಷಾಯ ಓರಲ್ ಹೈಜೀನ್ಗೆ. ಸೊ ಈ ತ್ರಿಫಲ ಕಷಾಯ ನೀವು ಉಪಯೋಗಿಸ್ಕೊಬೋದು. ಮತ್ತೊಂದು, ಕೆಲವರಿಗೆ ಬಾಯಿಂದ ತುಂಬ ಕೆಟ್ಟ ವಾಸನೆ ಬರ್ತಾ ಇದೆ, ಧಾನ್ಯ ಅಂದರೆ ಇದು ಬರುತ್ತೆ ನೋಡಿ, ಕೋರಿಯಾಂಡರ್ ಸೀಡ್ಸ್ ಬರುತ್ತೆ ನೋಡಿ, ಧನಿಯಾ ಪುಡಿ, ಧನ್ಯ ಅಂತ ತಗೊಂಡು ಧಾನ್ಯದ್ದು ಹಿಮ ಮಾಡ್ಕೊಂಬಿಡಿ, ಅಥವಾ ಅದರದ್ದೇ ಕಷಾಯ ಮಾಡ್ಕೊಳ್ಳಿ. ಧನ್ಯ ತಗೊಂಡು ನಾನು ತ್ರಿಫಲ ಕಷಾಯದಲ್ಲಿ ಹೇಳ್ದಂಗೆ 1 ಲೀಟರ್ಗೆ ಹಾಕಿ ಅದನ್ನು ಇಳಿಸಿ, ಅದರದ್ದು ಗಂಡೂಷ ಮಾಡೋದ್ರಿಂದ ಆ 1 ಸಲ ಗಂಡೂಷ ಮಾಡಿದ್ರೆ 3-4 ಅವರು ಘಮ ಅಂತ ವಾಸನೆ ಬರುತ್ತೆ ಬಾಯಿಂದ. ಆ ಕೆಟ್ಟ ವಾಸನೆ ಎಲ್ಲ ಹೊಟ್ಟೋಗುತ್ತೆ. ಇದ್ರದ್ದು ಗಂಡೂಷ ಕೂಡ ಮಾಡ್ಕೊಬೋದು. ನಿಮ್ಮ ಜೀವನದಲ್ಲಿ ನೀವೇನಾರು ನಾನು ನ್ಯಾಚುರಲ್ಲು ಕೆಮಿಕಲ್ ಫ್ರೀ ಲೈಫು ನಾನು ಮಾಡಬೇಕು, ಆರ್ಗ್ಯಾನಿಕ್ ಆಗಿ ನಾನು ಜೀವನ ಮಾಡಬೇಕು ಅಂದರೆ ನೀವು ಹಲ್ಲು ಓರಲ್ ಹೈಜೀನಿಂದ ಶುರು ಮಾಡ್ಕೊಳ್ಳಿ. ನೀವು ಬೇರೆ ಎಲ್ಲ ಕ್ಲೀನಾಗಿ ಲೈನಾಗಿ ಸಾಧನೆ ಮಾಡ್ಕೊಂಡು ಹೊರಟೋಗ್ತೀರ. ಕೆಲವರಿಗೆ ತುಂಬ ಹೀಟ್ ಆಗ್ತಾ ಇದ್ದು ಅಂದರೆ ಹಾಲಿಂದ ಬಾಯಿ ಮುಕ್ಕಳಿಸ್ಕೊಳ್ಳಿ. ಹಾಲನ್ನು ಬಾಯಲ್ಲಿ ಇಟ್ಕೊಂಡು ಗಂಡೂಷ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ ಈ ಪಿತ್ತದ ಸಮಸ್ಯೆಗಳೆಲ್ಲ ಕಮ್ಮಿ ಆಗುತ್ತೆ. ಸೊ ಕವಳ ಗಂಡೂಷ, ಆಯಿಲ್ ಪುಲ್ಲಿಂಗು ಇವನ್ನೆಲ್ಲ ಒಳ್ಳೆ ಚೆನ್ನಾಗಿ ಅಭ್ಯಾಸ ಮಾಡ್ಕೊಬೋದು. ನಿಮಗೇನಾರು ತುಂಬ ನೋಸೆಲ್ಲ ಬ್ಲಾಕ್ ಆಗೋಗಿತ್ತು, ಶೀತ ಆಗೋಗ್ಬಿಟ್ಟಿತ್ತು ಅಂದರೆ ತ್ರಿಕಟು ಅರ್ಧ ಸ್ಪೂನು 1 ಸ್ಪೂನು ಉಪ್ಪಿನ ಜೊತೆ ಮಿಕ್ಸ್ ಮಾಡಿಕೊಂಡು
ಒಂದು ಸ್ವಲ್ಪ ಸಾಸಿವೆ ಎಣ್ಣೆ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಹೊತ್ತು ಬಾಯಲ್ಲಿ ಇಟ್ಕೊಂಡ್ರೂ ಸಾಕು. ಮೂಗು ಕಣ್ಣಿಂದ ಎಲ್ಲ ನೀರು ಕಿತ್ಕೊಂಡ್ಬರುತ್ತೆ. ಕಫ ಗಿಫ ಇದ್ದರೆ ಎಲ್ಲ ನೀಚೆ ಕ್ಲೀನಾಗಿ ಬಂದುಬಿಡುತ್ತೆ. ಸೊ ಈ ಥರದ್ದು ನಮ್ಮ ಆಯುರ್ವೇದದಲ್ಲಿ ಸಾಕಷ್ಟು ರೆಸಿಪಿಗಳಿದೆ ಬೇರೆ ಬೇರೆ ಕಾಯಿಲೆ ಹಾಗೆ. ನಾನು ನನ್ನ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ಈ ಓರಲ್ ಕ್ಯಾನ್ಸರ್ ಪೇಷಂಟ್ಸ್ ಬಂದ್ರೂ ಕೂಡ ಅವ್ರಿಗೆ ಬೇರೆ ಬೇರೆ ಥರದ್ದು ಲೇಪಗಳು, ಬೇರೆ ಬೇರೆ ಥರ ನಾನು ಲೇಪಗಳು ಕೂಡ ಅಡ್ವೈಸ್ ಮಾಡ್ತೀನಿ. ತುಂಬ ಚೆನ್ನಾಗಿ ಹೆಲ್ಪ್ ಆಗಿದೆ ಅವ್ರಿಗೆ. ಹಾಗೆ ಈ ಕವಳ ಹಾಗೂ ಗಂಡೂಷ ನಂತರ ನಾಲ್ಗೆನ ನಾವು ಸ್ಕ್ರೇಪ್ ಮಾಡ್ಕೊಬೇಕು. ಯಾವುದಾದ್ರೂ ಒಂದು ಟಂಗ್ ಸ್ಕ್ರೇಪರ್ ತೊಗೊಂಬನ್ನಿ. ಅದು ಆಯುರ್ವೇದದಲ್ಲಿ ಬೇರೆ ಬೇರೆ ಮೆಟಲ್ಸಿನ ಟಂಗ್ ಸ್ಕ್ರೇಪರ್ಸ್ನ ಹೇಳಿದೆ. ಬೆಳ್ಳಿದು, ತಾಮ್ರದ್ದು, ಸೊ ಕಬ್ಬಿಣದ್ದು, ಸಾಕಷ್ಟು ಎಲ್ಲ ಬೇರೆ ಬೇರೆ ಥರದ ಟಂಗ್ ಸ್ಕ್ರೇಪರ್ಸ್ ಅಂತ ಇದೆ. ಯಾವುದೋ ಒಂದು ಟಂಗ್ ಸ್ಕ್ರೇಪರ್ ತೊಗೊಂಡು ನಾಲ್ಗೆನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ, ಆ ಒಂದು ಫಿಸಿಕಲ್ಲಾಗಿ ನಾವು ಒಂದು ನಾಲ್ಗೆನ ಕ್ಲೀನ್ ಮಾಡೋದ್ರಿಂದ ನಮಗೆ ನಾಲ್ಗೆ ರುಚಿ ಗಿಚ್ಚಿ ಎಲ್ಲ ತುಂಬ ಚೆನ್ನಾಗಿ ನಮಗೆ ಗೊತ್ತಾಗತ್ತೆ. ಕೆಲವರಿಗೆ ಅನಾರೋಗ್ಯದಿಂದ ನನಗೆ ಡಾಕ್ಟ್ರೇ ರುಚಿನೇ ಆಗ್ತಾಯಿಲ್ಲ, ತಿನ್ನೋಕ್ಕೆ ಮನಸ್ಸಿಲ್ಲ ಅಂದರೆ ನಾವು ನಾಲ್ಗೆ ತಿಕ್ಕೊಳ್ಳೋದ್ರಿಂದ ಆ ರುಚಿ ನಮಗೆ ಸಿಗೋಕ್ಕೆ ಶುರು ಆಗುತ್ತೆ. ಸೊ ಇದು ಟಂಗ್ ಸ್ಕ್ರೇಪರ್ಸ್ನ ಕೂಡ ಉಪಯೋಗಿಸ್ಕೊಬೋದು ನಾಲ್ಗೆ ತಿಕ್ಕೊಳ್ಳೋದು. ಹೀಗೆ ಈ ಸಂಚಿಕೆಯಲ್ಲಿ ನಾನು ಗಂಡೂಷ, ಕವಳ, ಆಯಿಲ್ ಪುಲ್ಲಿಂಗ್ ಬಗ್ಗೆ ನಾನು ತಿಳಿಸ್ಕೊಟ್ಟೆ. ಹಾಗೂ ಬೇರೆ ಬೇರೆ ಥರದ್ದು ಲಿಕ್ವಿಡ್ಸ್ ನಾವು ತ್ರಿಫಲ ಕಷಾಯ ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊಬೋದು ಅಂತಲೂ ತಿಳಿಸ್ಕೊಟ್ಟೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾತಾಡೋಣ. ಅಲ್ಲಿವರೆಗೂ ನಮಸ್ಕಾರ.